ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಈ ಥರ ಪರೋಟ ಮಾಡಿದ್ರೆ ಒಂದು ತಿನ್ನಲ್ಲಿ 2 ತಿಂತಾರೆ. ನೋಡಿ ನಾನು ಹಸಿರು ಹರಿವೆ ಸೊಪ್ಪಿಂದ ಯಾವ ಥರ ಪರೋಟ ಮಾಡಿದ್ದೀನಂತ. ಮೊದಲು ಫ್ರೆಶ್ ಆಗಿರೋ ಹರಿವೆ ಸೊಪ್ಪು ಅದನ್ನು ಎಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ದಂಟು ಸೈಡಿಗೆ ಮಾಡಿ ಎಲೆನ ಮಾತ್ರ ಕಟ್ ಮಾಡ್ಕೊತಿದ್ದೀನಿ. ತುಂಬ ಫ್ರೆಶ್ ಆಗಿದೆ. ಇವಾಗ ಒಂದು ಸರಿ ಅದನ್ನು ತೊಳ್ಕೊಂಡು ಕಡಾಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೆ. ಅದರಲ್ಲಿ ಈ ಥರ ತೊಳೆದಿರೋ ಸೊಪ್ಪು ಹಾಕ್ತಿದ್ದೀನಿ. ಅದರ ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು 30 ಸೆಕೆಂಡು ಇದನ್ನು ಹಾಗೆ ಕುದಿಲಕ್ಕೆ ಬಿಡಬೇಕು. ಜಾಸ್ತಿ ಹೊತ್ತೇನು ಬೇಡ. ಸ್ವಲ್ಪ ಅದು ಈ ಥರ ಮಾಡೋದ್ರಿಂದ ಎಲೆನೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಈ ಸೊಪ್ಪನ್ನು ಒಂದು ಪ್ಲೇಟಿಗೆ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಮಿಕ್ಸಿಗೆ ಹಾಗೆ ಹಾಕಬೇಕಂತ ಅಂದರೆ ಇದನ್ನು ಒಂದು ಸರಿ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಹಾಕ್ಬೋದು. ಇಲ್ಲಾಂದರೆ ಒಂದು 5-10 ನಿಮಿಷ ಬಿಟ್ಟರೆ ಆರುತ್ತೆ. ಸ್ವಲ್ಪ ಸೊಪ್ಪಿದೆಲ್ಲ ಒಂದು 5 ನಿಮಿಷದಲ್ಲೇ ಆರಿಬಿಡುತ್ತೆ. ಇವಾಗ ಸಣ್ಣ ಜಾರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಗ್ರೈಂಡ್ ಆಗಿದೆ ಮತ್ತು ಕಲರ್ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋತಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಜಾರಲ್ಲಿರೋದೆಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ಹಾಕ್ಬಿಡಿ. ಇವಾಗ ಇದಕ್ಕೆ ಹಾಕೋಣ ಗೋಧಿ ಹಿಟ್ಟು. ನೋಡಿ ನಾವು ಇಬ್ಬರಿಗೆ ಆಗೋಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಮಾಡ್ತೀರ ಅಂತಂದರೆ ಸೊಪ್ಪನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲೊಂದು 4ರಿಂದ 5 ಚಮಚ ಗೋಧಿ ಹಿಟ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ ಹಾಕ್ತಿದ್ದೀನಿ ಚಿಲ್ಲಿ ಫ್ಲೇಕ್ಸ್. ಖಾರದ ಬದಲು ಚಿಲ್ಲಿ ಪೌಡರು ಎಲ್ಲ ಹಾಕ್ಕೊಬೋದು. ನಾನು ಜಾಸ್ತಿ ಖಾರ ಮಸಾಲೆ ಎಲ್ಲ ಏನೂ ಹಾಕಲ್ಲ, ಪ್ಲೇನಾಗೆ ಮಾಡ್ತೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಎಷ್ಟು ಬೇಕಂತ ಹಾಕಿ ಅದಕ್ಕೆ ಫ್ರೆಶ್ ಕೊತ್ತಂಬರಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದೇನು ಸೊಪ್ಪಿಂದು ಪೇಸ್ಟ್ ಇದೆಯಲ್ವ, ಅದೇನು ಮಿಕ್ಸ್ಚರ್ ಇದೆಯಲ್ವ, ಸೊ ಅದ್ರ ಜೊತೆಗೇ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ತಣ್ಣೀರಿಂದ ಇದು ನಾರ್ಮಲಾಗಿ ಚಪಾತಿ ಹಿಟ್ಟು ಮಾಡೋದು ಹೇಗೆ ಚಪಾತಿ ಹಿಟ್ಟು ಮಾಡ್ತೀವಲ್ವ, ಸೊ ಆ ಥರನೇ ಹಿಟ್ಟು ಮಾಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 5-10 ನಿಮಿಷ ಸೈಡಿಗೆ ಇಟ್ಬಿಡೋಣ. ಒಂದು 10 ನಿಮಿಷ ಆದರೂ ಸೈಡಿಗೆ ಇಡಬೇಕು. ಯಾಕಂದರೆ 5 ನಿಮಿಷ ಸೈಡಿಗೆ ಇಟ್ಟರೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ, ಚಪಾತಿ ಮಾಡೋಕ್ಕೂ ಚೆನ್ನಾಗಾಗುತ್ತೆ. ಆಲ್ರೆಡಿ ತುಂಬ ಸಾಫ್ಟ್ ಇರುತ್ತೆ, ಸೊಪ್ಪಿಂದ ಮಾಡ್ತೀವಲ್ವ, ಸೊ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಬಾಲ್ಸ್ ಮಾಡಿಕೊಂಡು ಹೆಂಗೆ ಚಪಾತಿ ಮಾಡ್ತೀವಲ್ವ, ಮುಂದೆ ಎಲ್ಲ ಸೇಮ್ ಚಪಾತಿ ಹೆಂಗೆ ಮಾಡ್ತೀವಲ್ಲ ಹಾಗೆ ಮಾಡೋದಿರುತ್ತೆ. ಈ ಥರ ಮಾಡಿಕೊಂಡು ಇವಾಗ ನೋಡೋಣ ನಾನು ಹೆಂಗೆ ಮಾಡ್ತಿದ್ದೀನಿ ಅಂತ. ಸ್ವಲ್ಪ ಹಿಟ್ಟು ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ, ಗೋಧಿ ಹಿಟ್ಟೆ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿ ಅದಕ್ಕೊಂದು ಸ್ವಲ್ಪ ಮಧ್ಯದಲ್ಲಿ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಈ ಥರ ಹಚ್ಬಿಟ್ಟು ಒಂದು ಅರ್ಧ ಚಮಚ ಎಣ್ಣೆ ಈ ಥರ ಹಚ್ಬಿಟ್ಟು ಅದನ್ನು ಈ ಥರ ರೋಲ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋದ್ರಿಂದ ಚಪಾತಿಗಿಂತ ಈ ಥರ ಪರೋಟ ಏನಾಗುತ್ತೆ, ಲೇಯರ್ ಆಗಿ ಚೆನ್ನಾಗಿ ಅನಿಸುತ್ತೆ, ಏನೋ ಡಿಫ್ರೆಂಟ್ ಅನಿಸುತ್ತೆ. ಅದು ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಚಪಾತಿ ಥರ ತುಂಬ ತೆಳ್ಳಗೆ ಮಾಡೋಕ್ಕೂ ಆಗೋಲ್ಲ. ಈ ಪರೋಟ ಇರುತ್ತೆ, ಸ್ವಲ್ಪ ಥಿಕ್ ಇರುತ್ತೆ, ಸೊ ಈ ಥರ ಲೇಯರ್ ಇತ್ತಂದರೆ ಚೆನ್ನಾಗಾಗತ್ತೆ. ನೋಡಿ ಈ ಥರ ಮಾಡಿಬಿಟ್ಟು ತುಂಬ ತೆಳ್ಳಗೇನೋ ಲಟ್ಟಿಸ್ಬೇಕಂತಿಲ್ಲ, ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗೇ ಆಗುತ್ತೆ. ಎಷ್ಟೊಂದು ಜನರಿಗೆ ಸೊಪ್ಪೆಲ್ಲ ತರಕಾರಿ ಆದರೂ ಸ್ವಲ್ಪ ಊಟ ಮಾಡ್ತಾರೆ. ಸೊಪ್ಪೆಲ್ಲ ಏನಾದರೂ ಊಟ ಮಾಡಬೇಕಂದ್ರೆ ಇಷ್ಟನೇ ಆಗಲ್ಲ. ಅವರಿಗೆಲ್ಲ ಈ ಥರ ಮಾಡಿಕೊಟ್ರೆ ಇವನ್ ಹೆಲ್ದಿಗೂ ಚೆನ್ನಾಗಿರುತ್ತೆ. ನೋಡಿ ಎರಡನೇದೂ ಇದೊಂದೂ ಸೇಮ್ ಹೆಂಗೆ ಮಾಡಿದ್ದೀನಿ ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ. ಸ್ವಲ್ಪ ಹಿಟ್ಟು ಈ ಥರ ಸ್ವಲ್ಪ ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರನೇ ರೋಲ್ ಮಾಡಿ ಇದನ್ನು ಚೆನ್ನಾಗಿ ಈ ಥರ ಸೆಟ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕೈಯಲ್ಲಿ ಮಾಡಿಕೊಂಡು ಸ್ವಲ್ಪ ಸೆಟ್ ಮಾಡಿಕೊಂಡು ಮತ್ತು ಸೇಮ್ ಚಪಾತಿ ಥರನೇ ಇದನ್ನು ಲಟ್ಟಿಸಬೇಕು.
ಇವೆಲ್ಲ ಬೆಳಿಗ್ಗೆ ತಿಂಡಿ ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂತಂದರೆ ಈ ಥರ ಎಲ್ಲ ಮಾಡ್ಬೋದು. ಜಾಸ್ತಿ ಒಂದು 20 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆಗೇನು ಮತ್ತು ಏನು ಸೈಡು ಮೊಸರು ಅಥವಾ ಸಾಸು ಅಂಥವೆಲ್ಲ ಏನಿದ್ರೂ ಹಾಕ್ಕೊಂಡು ತಿನ್ಬೋದು. ಅಥವಾ ಬೆಣ್ಣೆ ಜೊತೆಗೆ ಚೆನ್ನಾಗಿರುತ್ತೆ, ಮೊಸರು ಜೊತೆಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಇರುತ್ತಲ್ವ, ಸೊ ಬೆಣ್ಣೆ ಜೊತೆಗೆ ಮೊಸರು ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಇದನ್ನು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ತುಂಬ ಎಣ್ಣೆಯನ್ನು ಹಾಕ್ಕೋಬೇಕಂತ ಇಲ್ಲ, ಬೇಕಿದ್ರೆ ಹಾಕ್ಕೊಬೋದು. ಎಣ್ಣೆ ಅಥವಾ ಇಲ್ಲಿ ಬೆಣ್ಣೆನೂ ಯೂಸ್ ಮಾಡ್ಬೋದು, ತುಪ್ಪನೂ ಯೂಸ್ ಮಾಡ್ಕೊಬೋದು. ತುಪ್ಪ, ಬೆಣ್ಣೆ, ಎಣ್ಣೆ ಇದರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಇದೆ ಹಾಕ್ಕೊಳ್ಳಿ. ಬಟ್ ತುಂಬ ಹಾಕ್ಕೋಬೇಕಂತೇನಿಲ್ಲ. ಸ್ವಲ್ಪ ಮೇಲ್ಗಡೆ ಹಾಕ್ಬಿಟ್ಟು ಚಮಚದಲ್ಲಿ ಒತ್ತಿದ್ರೆ ಎರಡು ಕಡೆನೂ ಚೆನ್ನಾಗಿ ಬೇಯುತ್ತೆ. ನೋಡಿ ಅದನ್ನು ರೋಲ್ ಮಾಡಿದ್ದೀವಲ್ವ, ಸೊ ಲೇಯರಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಉಬ್ತಾ ಇದೆ ನೋಡಿದರೆ, ಕಲರ್ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ವ, ಹಸಿರು ಪರೋಟ. ಸೊ ಖಂಡಿತ ನೀವು ಟ್ರೈ ಮಾಡಿ ಇದನ್ನು. ಎಸ್ಪೆಷಲಿ ಮಕ್ಕಳಿಗೂ ಬಾಕ್ಸಿಗೆ ಮೊಸರು ಜೊತೆಗೆ ಹಾಕ್ಕೊಟ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಮ್ಮೆ ನಾ ಮಾಡಿಟ್ಕೊಂಡಿದ್ದೆ, ಸೊ ಪಟಾಪಟ್ ಎಲ್ಲ ಬೇಯಿಸ್ಕೊತಿದ್ದೀನಿ. ಈ ಥರ ಹೆಲ್ದಿ ಪರೋಟ ನಿಮ್ಮ ಮನೇಲೂ ಖಂಡಿತ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಇದೆ. ಇದನ್ನು ಬೆಣ್ಣೆ ಅಥವಾ ಮೊಸರಿಂದ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.